IT ಮತ್ತು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋಂಥ ನಾವು ಡೈಲಿ ಮೀಟಿಂಗ್ಸು, ಡೈಲಿ ಅದೇ ಲ್ಯಾಪ್ಟಾಪು, ಅದೇ ಸಿಸ್ಟಮು, ಅದೇ ಪಿಲ್ಲರ್, ಅದೇ ಬಿಲ್ಡಿಂಗು, ಅದೇ ಜನರು ನೋಡಿ 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 ನಮಗೂ ಸಾಕಾಗಿರುತ್ತೆ. ತಿಂಗಳ ಪೂರ್ತಿ ದುಡ್ದು ಆ ಸಂಬಳ ತೊಗೊಂಡು ಅಷ್ಟು ನಂಬಿರೋದು. ಗುರು ನಮಸ್ಕಾರ. ನಾವಿದ್ದೀವಿ ಇವತ್ತು KR ಮಾರ್ಕೆಟಲ್ಲಿ. ಸೊ ಬನ್ನಿ ಹೋಗೋಣ. ಗುರು, ಈ KR ಮಾರ್ಕೆಟಲ್ಲಿ ತುಂಬ ಬ್ಯುಸಿ ಆಗಿರುವಂಥ ಜಾಗ ಇದು. ಯಾಕೆಂದರೆ ಪ್ರತಿಯೊಬ್ಬರು ತಮ್ಮ ಕೆಲಸದಲ್ಲಿ ತೊಡಸ್ಕೊಂಡಿರ್ತಾರೆ. ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ ಪ್ರತಿಯೊಬ್ಬರು ಕೂಡ. ಇದು ಕೃಷ್ಣರಾಜೇಂದ್ರ ಮಾರ್ಕೆಟ್ ಅಂತ. ಸೊ ಈ ಮಾರ್ಕೆಟ್ ಕೃಷ್ಣರಾಜೇಂದ್ರ KR ಮಾರ್ಕೆಟ್ ಹೇಗೆ ಬಂತು ಅಂದರೆ, KR ಅಂದರೆ ಫುಲ್ ಫಾರ್ಮ್ ಅಂದರೆ ಕೃಷ್ಣರಾಜೇಂದ್ರ ಅಂತ. ಇದು 1928ರಲ್ಲಿ ಮೈಸೂರು ರಾಜರಾದ ತಮ್ಮ ಹೆಸರಲ್ಲಿ ಸ್ಥಾಪಿಸ್ಕೊಂಡಿದ್ದಾರೆ. ಕೃಷ್ಣರಾಜೇಂದ್ರ ಮಾರ್ಕೆಟ್ ಅಂತ ಇದೆ. ಅದು ನೋಡ್ತಿದ್ದೀರಲ್ಲ. ಆ್ಯಕ್ಚುಲಿ ಜಾಗ ತುಂಬ ಬ್ಯುಸಿ ಆಗಿರೋಂಥ ಜಾಗ KR ಮಾರ್ಕೆಟು. ಈ KR ಮಾರ್ಕೆಟ್ ಫುಲ್ ಫಾರ್ಮ್ ಏನಂದರೆ ಕೃಷ್ಣರಾಜೇಂದ್ರ ಮಾರ್ಕೆಟ್ ಅಂತ. 1928ರಲ್ಲಿ ಮೈಸೂರು ರಾಜರಾದಂಥ ಕೃಷ್ಣರಾಜ ಒಡೆಯರವರು ತಮ್ಮ ಹೆಸರನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಅದಕ್ಕೆ ಆಗಲಿಂದ ಕೃಷ್ಣರಾಜೇಂದ್ರ ಮಾರ್ಕೆಟ್ ಅಂತ ಇದಕ್ಕೆ ಹೆಸರು ಬಂತು. ಆ್ಯಕ್ಚುಲಿ ಈ ಜಾಗನ ಯುದ್ಧ ಭೂಮಿ ಅಂತ ಕರೀತಾರೆ. 1900 ಇಸ್ವಿ ಟೈಮಲ್ಲಿ ಇದು ಯುದ್ಧ ಮಾಡುವಂಥ ಜಾಗ ಇದು KR ಮಾರ್ಕೆಟು. ಇಲ್ಲಿ ಜನ ತುಂಬ ತುಳುಕ್ತವ್ರೆ, ಕಾಲಿಡೋಕ್ಕಾಗದೇ ಇರೋಷ್ಟು. ಇಲ್ಲಿ KR ಮಾರ್ಕೆಟಲ್ಲಿ ಏನು ಫೇಮಸ್ ಅಂದರೆ ವ್ಯಾಪಾರಕ್ಕಂತಲೇ ಫೇಮಸ್ ಆಗಿರೋಂಥ ಜಾಗ ಇದು. ಪ್ರತಿಯೊಬ್ಬರು ತಮ್ಮ ವ್ಯಾಪಾರದಲ್ಲಿ ಬ್ಯುಸಿ ಆಗಿರ್ತಾರೆ. ಇಲ್ಲಿ ಜನರು ಏನಂದರೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋಂಥ ಜನರು ಇವರು. ಅದರಲ್ಲಿ ಜೀವನ ಸಾಗಿಸ್ಕೊಂಡು ತಮ್ಮ ದಿನನಿತ್ಯದ ಕೆಲಸಗಳು ಮಾಡ್ಕೊತಾರೆ. ಬಟ್ ಇವರು ಮಾಡೋ ವ್ಯಾಪಾರದಲ್ಲಿ ಇವ್ರಿಗೆ ನೆಮ್ಮದಿ ಇದೆ, ತೃಪ್ತಿ ಇದೆ ಆ ದುಡಿಮೆಯಲ್ಲಿ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ಈ ಜಾಗದಲ್ಲಿ. ಪ್ರತಿಯೊಬ್ಬರು ಬ್ಯುಸಿಯಾಗಿರ್ತಾರೆ ವ್ಯಾಪಾರ ಮಾಡೋರು. ಏನಕ್ಕಂದ್ರೆ ಇವ್ರಿಗೆ ವ್ಯಾಪಾರ ಮಾಡಿದ್ರೇ ಜೀವನ. ಪ್ರತಿನಿತ್ಯ ವ್ಯಾಪಾರ ಮಾಡಿಕೊಂಡೇ ಇವರು ಜೀವನ ಮಾಡಿಕೊಂಡು ಸಾಗಿಸ್ಕೊಂಡು ಹೋಗೋದು. ಬಟ್ ಇವರು ಮಾಡೋ ವ್ಯಾಪಾರದಲ್ಲಿ ಇವ್ರಿಗೆ ನೆಮ್ಮದಿ ಇದೆ, ತೃಪ್ತಿ ಇದೆ. ತುಂಬ ಕಷ್ಟ ಬೀಳ್ತಾರೆ ಪಾಪ. ಎಲ್ಲಿಂದ ಬಂದು ಜೀವನ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನನ ಸಾಗಿಸ್ಕೊಂಡು ಹೋಗ್ತಾರೆ. ಈ ಜಾಗ ಆ್ಯಕ್ಚುಲಿ ಯುದ್ಧ ಮಾಡೋಂಥ ಜಾಗ ಆಗಿದ್ದು. ಯಾವಾಗ 1928ರ 1990 ಇಸ್ವಿ ಟೈಮಲ್ಲಿ, 90ರ ಇಸ್ವಿ ಟೈಮಲ್ಲಿ ಇದು ಯುದ್ಧ ಭೂಮಿ ಆಗಿರುವಂಥದ್ದು. ಸೊ ಈಗ ಎಲ್ಲ ಜನ ತುಂಬಿ ಗದ್ದಲ ಉಂಟಾಗಿ ಯಾವುದು ಯುದ್ಧನೂ ಇಲ್ಲ, ಏನೂ ಇಲ್ಲದೆ ಥರ ಎಲ್ಲರೂ ಜನನ ತುಂಬಿಕೊಂಡು. ಮುಂಚೆ KR ಮಾರ್ಕೆಟ್ ತುಂಬ ಗಲೀಜಾಗಿತ್ತು. ಬಟ್ ಈಗ ಸ್ವಲ್ಪ ನೋಡೋಕೆ ಚೆನ್ನಾಗಿದೆ. ಕಾಂಕ್ರೀಟ್ ಎಲ್ಲ ಹಾಕಿ ಸ್ವಲ್ಪ ವ್ಯವಸ್ಥೆ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡು ಮತ್ತೆಲ್ಲ ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆಗಳನ್ನ ಕರೆಕ್ಟಾಗಿ ಮಾಡಿದ್ದಾರೆ. ಪರವಾಗಿಲ್ಲ, ಓಕೆ. ಈ ಜಾಗದಲ್ಲಿ ಏನೇನು ಬೇಕು ಎಲ್ಲ ಸಿಗುತ್ತೆ.
ಇಂಥ ಸಿಗಲ್ಲ ಅಂತ ಅಲ್ಲ, ಯಾವ್ದು ಬೇಕು ಎಲ್ಲ ಸಿಗುತ್ತೆ. ಬಟ್ಟೆಗಳು, ತರಕಾರಿಗಳು, ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ನಿಮ್ಗೆ ಏನೇ ಬೇಕಾದರೂ ಇಲ್ಲಿ ಸಿಗುತ್ತೆ. ಇಲ್ಲಿ ಬೇಕಾದಂಥ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಜಾಗದಲ್ಲಿ ಸಿಗ್ತವೆ. ಸೊ ಇದೇನು ಅಂಥ ಅಪಾಯಕಾರಿ ಜಾಗ ಏನೂ ಅಲ್ಲ ಇದು. ಮುಂಚೆ ಒಂದು ಕಾಲದಲ್ಲಿ ತುಂಬ ಅಪಾಯಕಾರಿ ಜಾಗ ಆಗಿತ್ತಿದ್ದು. ಆ ಟೈಮಲ್ಲಿ ತುಂಬ ಕಳ್ತನ, ದೊರಡೆ ನಡೀತಿದ್ದಂಥ ಜಾಗ ಇದು. ಬಟ್ ಈಗ ಭಯ ಬೀಳುವಂಥ ಅವಶ್ಯಕತೆ ಏನಿಲ್ಲ. ಎಲ್ಲ ಥರ ಸೇಫ್ಟಿ ಇದೆ. ಸೊ ಬರೋರು ಬನ್ನಿ, ಇಲ್ಲಿ ಬಂದು ನಿಮ್ಗೇನು ಬೇಕೋ, ನಿಮಗೇನು ಉಪಯುಕ್ತ ಆಗುತ್ತೋ ತಗೊಂಡೋಗ್ಬೋದು. ಭಯ ಬೀಳುವಂಥ ಅವಶ್ಯಕತೆನೇ ಇಲ್ಲ. ಮತ್ತು ಇನ್ನೊಂದು, ಇಲ್ಲಿ ಅಂಗಡಿಗಳಲ್ಲಿ ಕರೀತಾರೆ, ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ಅಂತ. ಇಲ್ಲಿ ಒಂದು ಅಂಗಡಿ ಬಿಟ್ಟು ಒಂದು ಅಂಗಡಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಕಾರ್ಯಾದ್ರಿಂದ ನೀವೇನು ಭಯ ಬೀಳೋ ಅವಶ್ಯಕತೆನೇ ಇಲ್ಲ ಇಲ್ಲಿ. ಸ್ವಲ್ಪ ತಣ್ಣಗಾಯಿತು. ಈಗ ಎಲೆಕ್ಟ್ರಾನಿಕ್ಸ್ ಐಟಮ್ ಇದೆ ತಗೊಂಡು ಹೋಗ್ತಾ ಇದ್ವಿ. ಸೀದಾ ಇಲ್ಲಿಂದ ಹೋಗೋಣ. ನೆಕ್ಸ್ಟ್ ಸಿಗೋದೆ SP ರೋಡ್. ಈ ದೊಡ್ಡ ಮಾರ್ಕೆಟಲ್ಲಿ ನಿಮ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಬಟ್ಟೆ ಆಗಲಿ, ತರಕಾರಿ ಆಗಲಿ, ಎಲೆಕ್ಟ್ರಾನಿಕ್ ಐಟಮ್ಸ್, ಯಾವ ಥರ ಬೇಕಾದ್ರೆ ನಿಮ್ಗೆ ಏನು ಬೇಕೆಲ್ಲ ಸಿಗುತ್ತೆ. ಸೊ ಇದು ಪ್ರಸಿದ್ಧವಾಗಿರುವಂಥ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಇವರ ಜೀವನ ಕಷ್ಟನೇ, ಬಟ್ ಇಷ್ಟಪಟ್ಟು ಮಾಡ್ತಾರೆ. ಪ್ರತಿದಿನ ಇವ್ರಿಗೆ ವ್ಯಾಪಾರ ಆದ್ರೇ ಎಲ್ಲ ಅಲ್ಲಿ. ಸೊ ಜೀವನ ಕಷ್ಟನೇ, ಬಟ್ ಇಷ್ಟಪಟ್ಟು ಮಾಡ್ತಾರೆ. ಇಲ್ಲಿ ವ್ಯಾಪಾರ ಮಾಡೋಂಥ ಜನರು ತುಂಬ ಖುಷಿಯಿಂದ ವ್ಯಾಪಾರ ಮಾಡ್ತಾರೆ. ಯಾಕೆಂದರೆ ಇವ್ರಿಗೆ ಯಾರು ಮ್ಯಾನೇಜರ್ ಇಲ್ಲ, ಯಾರು TL ಇಲ್ಲ. ಸೊ ಅವ್ರಿಗೆ ಯಾವುದೇ ಥರ ಮೀಟಿಂಗ್ಸ್ ಏನೂ ಇಲ್ಲ, ಯಾವ ಥರ ಟೆನ್ಷನ್ಸ್ ಇಲ್ಲ, ಏನೂ ಇಲ್ಲ. ಸೊ ನೆಮ್ಮದಿಯಾಗಿ ಅವರ ಪಾಡಿಗೆ ಅವರು ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು. ಅವರ ದುಡಿಮೆ ಅವ್ರ ಮುಂದಕ್ಕೆ ಜೀವನಕ್ಕೆ ಸಾಗಿಸುತ್ತೆ, ಈ ಸಹಾಯ ಮಾಡುತ್ತೆ ಜೀವನ ಮಾಡಲಿಕ್ಕೆ. ಸೊ ನಾವು IT ಮತ್ತು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋಂಥ ನಾವು ಡೈಲಿ ಮೀಟಿಂಗ್ಸು, ಡೈಲಿ ಅದೇ ಲ್ಯಾಪ್ಟಾಪು, ಅದೇ ಸಿಸ್ಟಮು, ಅದೇ ಪಿಲ್ಲರ್, ಅದೇ ಬಿಲ್ಡಿಂಗು, ಅದೇ ಜನರು ನೋಡಿ ನಮಗೂ ಸಾಕಾಗಿರುತ್ತೆ. ತಿಂಗಳ ಪೂರ್ತಿ ದುಡ್ದು ಆ ಸಂಬಳ ತೊಗೊಂಡು ಅಷ್ಟು ನಮ್ದಿರಲ್ಲ. ಇಲ್ಲಿ ವ್ಯಾಪಾರ ಮಾಡೋಂಥ ಜನರಿಗೆ ಒಂಥರ ನೆಮ್ಮದಿ, ಸಮಾಧಾನ ಅನ್ನೋದಿರುತ್ತೆ. ಸೊ ಅವ್ರ ದುಡ್ಕೊಂಡು ಆರಾಮಾಗಿ ಅವ್ರ ಜೀವನ ಅವರು ಮಾಡ್ಕೊಂಡು ಹೋಗ್ತಾರೆ. ಇದೊಂಥರ ತುಂಬ ಚೆನ್ನಾಗಿದೆ ಇವ್ರ ಲೈಫ್ ಸ್ಟೈಲ್. ಬಟ್ ಇವ್ರ ಜೀವನ ಕಷ್ಟ ಇರ್ಬೋದು, ಬಟ್ ಇಷ್ಟಪಟ್ಟು ಮಾಡ್ತಾರೆ. ಈ ಮಾರ್ಕೆಟ್ ಇದು ಏಷ್ಯಾದಲ್ಲಿ ತುಂಬ ದೊಡ್ಡ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ದೊಡ್ಡ ಮಾರ್ಕೆಟೇ ಇದು. ಸೊ ಒಂದು ಕಾಲದಲ್ಲಿ ಈ ಜಾಗ ತುಂಬ ರಾಬ್ರಿ ಆಗುವಂಥ ಜಾಗ, ತುಂಬ ಕಳ್ತನ ನಡೀತಿದ್ದಂಥ ಜಾಗ ಇದು. ಸೊ ಒಂದು ತಮಾಷೆ ವಿಚಾರ ಏನಂದರೆ, ಇಲ್ಲಿ ನಾವು ಕಾಲೇಜ್ ಬರೋ ಟೈಮಲ್ಲಿ ನಮ್ಮ ಫ್ರೆಂಡಿದು ಬಸ್ಸಲ್ಲಿ ಫೋನ್ ಕದ್ದಿದ್ರು. ಅದಾದಮೇಲೆ ಒಂದು ತಿಂಗಳು ಬಿಟ್ಟು ನಾವು ಇಲ್ಲಿ ಬರ್ತೀವಿ ಮಾರ್ಕೆಟ್ಗೆ. ಸೊ ಮೊಬೈಲ್ ರೆಡಿ ಮಾಡಿಸ್ಬೇಕಂತ. ಸೊ ಅಲ್ಲಿ ತಮಾಷೆ ವಿಚಾರ ಏನಂದರೆ, ಅವ್ನು ಕಳೆದೋಗಿರೋ ಫೋನು ಆ ಶಾಪಲ್ಲಿ ಇದೆ. ಅಲ್ಲಿ ಅವ್ನ ಫೋನ್ ತೊಗೊಳೋದಕ್ಕೆ 5,000 ಕೊಟ್ಟು ಅವ್ನ ಫೋನ್ ತಗೊಳ್ತಾನೆ. ಇದೇನು ಅಷ್ಟೊಂದು ಡೇಂಜರ್ ಇರುವಂಥ ಪ್ಲೇಸ್ ಅಲ್ಲ ಇದು. ಸೊ ಮುಂಚೆ ತುಂಬ ರಾಬ್ರಿ, ತುಂಬ ಕಳ್ತನ, ತುಂಬ ದರೋಡೆ ಆಗ್ತಿದ್ದಂಥ ಜಾಗ. ಬಟ್ ಈಗ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಅಷ್ಟೊಂದೇನು ತೊಂದರೆ ಇಲ್ಲದೇ ಇರೋಂಥ ಜಾಗ ಇದು. ತುಂಬ ಸೇಫ್ಟಿ ಇದೆ. ಸೊ ಬರ್ಬೋದು, ಏನು ಭಯ ಬೀಳುವಂಥ ಅವಶ್ಯಕತೆ ಏನಿಲ್ಲ.
1990 ಟೈಮಲ್ಲಿ ರಾಜರು ಅನುಮತಿ ಕೊಡ್ತಾರೆ ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಈ ಜಾಗದಲ್ಲಿ. ಆಗಿಂದನೇ ಸ್ಟಾರ್ಟ್ ಆಗಿದೆ ಇಲ್ಲಿ ವ್ಯಾಪಾರ ಮಾಡೋದಕ್ಕೆ. ಇದು ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ KR ಮಾರುಕಟ್ಟೆ, ಶ್ರೀ ಕೃಷ್ಣ ರಾಜೇಂದ್ರ ಮಾರುಕಟ್ಟೆ. ಸುಮಾರು 1928ರಲ್ಲಿ ಕಟ್ಟಿರೋಂಥ ಜಾಗ ಇದು. ಸೊ ಇದಕ್ಕೆ 98 ವರ್ಷ ಆಗಿದೆ. ಇಲ್ಲಿ ಜನರ ಜೀವನ ಸುಖ ಮತ್ತು ಕಷ್ಟಗಳ ಎರಡೂ ಕೂಡಿರ್ತದೆ. ಸೊ ಅದು ಪ್ರತಿನಿತ್ಯ ಅವರು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಅನುಕೂಲ ತಕ್ಕಾಗ ಅವ್ರು ನಿಭಾಯಿಸ್ಕೊಂಡು ಹೋಗ್ತಾರೆ. ಸೊ KR ಮಾರುಕಟ್ಟಿನ ಜನರ ಕಷ್ಟ ಸುಖ ವ್ಯಾಪಾರ ಈ ಥರ ನಡೀತಿದೆ. ಇಲ್ಲಿ ಪ್ರತಿಯೊಬ್ಬರು ಕೇಳ್ತಾರೆ, ಇದೇನು ಯೂಟ್ಯೂಬ್ ಮಾಡ್ತೀಯಾ, ಇದರಿಂದ ನಿಂಗೇನು ಪ್ರಯೋಜನ, ಯಾವ ಥರ ಅಪ್ಲೋಡ್ ಮಾಡ್ತೀಯಾ ವಿಡಿಯೋನ, ಯಾವ ಥರ ಅಪ್ಲೋಡ್ ಮಾಡ್ತೀಯಾ, ಹೇಗೆ, ನಿಂಗೆ ಇದರಿಂದ ಏನು ಬರುತ್ತೆ ಎಲ್ಲ ಕೇಳ್ತಾರೆ. ಈ ಜಾಗ ಪ್ರತಿದಿನ ಬ್ಯುಸಿ ಆಗಿರ್ತದೆ. ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಆಗೋವರೆಗೂ ಬ್ಯುಸಿಯಾಗಿರ್ತಾರೆ. ಯಾಕೆಂದರೆ ಇವರು ವ್ಯಾಪಾರ ಮಾಡಿದ್ರೇ ಇವ್ರಿಗೆ ಜೀವನ ನಡೆಸೋಕ್ಕಾಗೋದು. ಸೊ ಹಾಗಾಗಿ ಇವರು ಪ್ರತಿದಿನ ಬ್ಯುಸಿಯಾಗಿ ತಮ್ಮ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಸೊ ಇದು ಇವರ ಜೀವನ. ಸೊ ಇವರು ಮಾಡೋ ವ್ಯಾಪಾರದಲ್ಲಿ ಇವರು ನೆಮ್ಮದಿ ಆರಾಮಾಗಿ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾರೆ. ಸೊ ಓಕೆ, ಇವ್ರು ಮಾಡ್ತಿರೋ ಕೆಲಸದಲ್ಲಿ ಇವ್ರಿಗೆ ಸಂತೃಪ್ತಿ ಇದೆ, ಅದೇ ಹೆಮ್ಮೆ ವಿಷಯ ಈ ಮಾರ್ಕೆಟಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ಇದೇ ಥರ ಡಿಫ್ರೆಂಟಾಗಿ ವಿಡಿಯೋ ನಿಮ್ಮ ಮುಂದೆ ತರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.